ರೇಟು ನೀರು ಅಡ್ಜಸ್ಟ್ ಆಗಲ್ಲ, ಅದೇ ಬಂದಿರೋದು. ಹಾಂ, ನೀವು ಎಷ್ಟು ಅಂತ ಹೇಳಿ ನಾನು ಹೋಗ್ಬಿಟ್ಟು ಲೊಕೇಶನ್ ಹಾಕ್ತೀನಿ. ನಾನು ತಂದೆ ಹತ್ರ ಮಾತಾಡಿ. ಹಾಂ ಹಾಂ 2000 ಇಲ್ಲೇ 1800 ರೂಪಾಯಿ ಹಾಕ್ತಿದ್ವಿ, ಅಲ್ಲಿ 2000 ರೂಪಾಯಿ ಅಂದರೆ ನಾವು ರೆಗ್ಯುಲರಾಗಿ ಹಾಕ್ತೀವಿ. ರೆಗ್ಯುಲರ್ ಒಂದು 12 ವರ್ಷ ಆಯ್ತು. ಒಂದು ವಾರಕ್ಕೆ 3 ಟ್ರಿಪ್ ಓಡಿಸ್ತೀನಿ. ಹಾಂ, ನೋಡಿದ್ರಲ್ಲ, ಮೊದಲು ಹೋಗಿದ್ದ ಕಡೆ ಒಂದು ಟ್ಯಾಂಕರ್ಗೆ 2000 ರೂಪಾಯಿ ಅಂತ ಹೇಳಿದ್ರು. ಸ್ವಲ್ಪ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ 1800 ರೂಪಾಯಿ ರೇಟ್ ಫಿಕ್ಸ್ ಆಯಿತು. ಇದಾದ ನಂತರ ನಮ್ಮ ತಂಡ ಬೇರೆ ಏರಿಯಾದಲ್ಲಿ ಅಖಾಡೆ ಕೇಳಿದಿತ್ತು. ನೀರು ಹೊಡಿಬೇಕಲ್ಲಣ್ಣ? ಸಿಗಲ್ವಾ? ನೋಡಿ ನೀರು ನಮ್ಮದು ಕಮ್ಮಿ ಆಗ್ಬಿಡುತ್ತೆ. ನಾಳೆ ಬೇಕಾದ್ರೆ ನಾಳೆ ಮಧ್ಯಾಹ್ನ ಸಿಗೋದು, ಎಲ್ಲ ಬೇರೆ ಕಡೆ ನಾಳೆ ಸಿಗುತ್ತಾ? ನಾಳೆ ಮಧ್ಯಾಹ್ನ ಮೇಲೆ. ಎಷ್ಟು ಲೋಡು ಎಷ್ಟಣ್ಣ? ಎಲ್ಲಿ? ಕೆಂಚನಹಳ್ಳಿ ರೋಡು ಅಲ್ಲಿ ಇದು ಕೃಷ್ಣ ಗಾರ್ಡನ್ ಇದೆಯಲ್ಲ. ಸಿಕ್ಕರು ನಾಳೆ ಸಿಗ್ಬೋದು ಅಷ್ಟೇ. ನಾನು ಕೇಳಿ ನೋಡ್ತೀನಿ. ಫೋನ್ ನಂಬರ್ ತೊಗೊಂಡೋಗಿ ನೀವು ಬೆಳಗ್ಗೆ ಫೋನ್ ಮಾಡಿ. ಎಷ್ಟಣ್ಣ ಲೋಡು? 1700 ರೂಪಾಯಿ. 1700? ಹಲೋ, ಹಾಂ, ಈಗ ಅಲ್ಲಿ ಇದು ಕೊಟ್ಟೋಗ್ರಿ ಸಿಗ್ತಾರೆ ನಿಮ್ಮ ಹತ್ರ, ಕಳ್ಸಿಕೊಡ್ತೀನಿ. ಇಲ್ಲ, ನಾಳೆನೇ ಕಳಿಸಿ. ಅಲ್ಲ, ಎಲ್ಲಿ ಗೊತ್ತಾ? ಇವಾಗ ಏನು ಗೊತ್ತಾ, ನನಗೆ ಕೃಷ್ಣಗಡಲ್ಲಿ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ಹೋಗ್ರಿ. ಅವ್ನು ನಂಬರ್ ತಗೊಂಡು ನಿಮ್ಮದು ಎಷ್ಟು ಲೀಟ್ರ್ ಟ್ಯಾಂಕ್ ಇರೋದು? 6000. 6,500ನಾ? ನಮ್ಮದು ಸಂಪು 12,000 ಇರೋದು. ಮನೆ ಅಪಾರ್ಟ್ಮೆಂಟಾ? ಮನೆ 4 ಫ್ಲೋರು. ನಂಬರ್ 988 650 877 ದೊಡ್ಡ ಟ್ಯಾಂಕ್ ಆದ್ರೆ ಎಷ್ಟಾಗುತ್ತಾನ? ನಂಬರ್ ಇರೋದು 6,500 ಅದ್ರ ಮೇಲೆ ಇಲ್ಲ. 6,500ನಾ? 7,000 ಆದ್ರೆ ಎಷ್ಟು? ಎಲ್ಲ ಹೆಚ್ಚು ಕಮ್ಮಿ ಅದೇ ರೇಟೇ ಕೊಡ್ತೀವಿ ನಾವೆಲ್ಲ. ಲೆಕ್ಕಕ್ಕೆ ಕಾಣೋಣ ನಾವು. ಹಾಂ, ಲೋಡ್ ಲೆಕ್ಕ ಮಾತಾಡ್ಬಿಟ್ಟು ಕಳಿಸ್ತಾ ಸರ್. ಯಾವ ಗಾಡಿ ಬರ್ತದೆ ಆ ಗಾಡಿ ಕಳಿಸ್ತಾ ಸರ್. ಎಷ್ಟು ಲೋಡ್ಗೆ? 1700 ರೂಪಾಯಿ. 1000 ನಂಬರ್ ತೊಗೊಂಡ? ಇವ್ರ ನಂಬರ್ ಕಮ್ಮಿನೇ ಏನಲ್ಲ ಚಾರ್ಜಸ್? ಅದು ಅಲ್ಲಿ ಹತ್ರ ಐತೆ, ಹಾಕೊಡ್ತಾರೆ ಹೋಗಿ ಅಂತ ಹೇಳಿದ್ರು. ಅಲ್ಲಣ್ಣ ಕಮ್ಮಿನೇ ಏನಲ್ಲ. ನಿಮ್ಮ ನಂಬರ್ ಕೊಟ್ಟಿರಿ, ಒಂದು ವೇಳೆ ಅವ್ರು ಹಾಕಿಲ್ಲ ನಿಮ್ಗೆ ಫೋನ್ ಮಾಡ್ತೀನಿ. ಅಲ್ಲ, ನಂಬರ್ ಕೊಟ್ಟಿದ್ದೆ. ಅಲ್ಲ, ನಂಬರ್ ಬೇಕು ಕೊಟ್ಟು ತಗೊಂಡ್ರಿ ಕುಮಾರ್ ಅಂದ್ಬಿಟ್ಟು. ಹಾಂ, ಅವ್ರ ಹತ್ರ ಅಲ್ಲಿ ಹತ್ರ ಹಾಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ಕಮ್ಮಿ ಹಾಕ್ಬಿಡ್ತಾವೆ. ಕೃಷ್ಣಗಡದಲ್ಲಿ ಐತಲ್ಲ, ಇಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ ನೀರಿಗೆ. ಮಳೆ ಹುಯ್ದಿಲ್ಲ. ಮೇನು ಬುದ್ಧಿವಂತರು ಕೆರೆಗಳನ್ನ ಹೊಡೆದ್ಬಿಟ್ಟು ಆಚೆಗೆ ನೀರು ಬಿಟ್ರು. ಅದೇ ಮೇನ್ ತಪ್ಪಾಗಿಲ್ಲ. ನೀರು ನಿಂತ್ಕೊಳ್ಳೋ ಜಾಗ ಇಲ್ಲ. ಮೊನ್ನೆ ಹೋದ ತಿಂಗಳಲ್ಲಿ ಹಾಕ್ಸಿದೆ, ಜನವರಿಯಲ್ಲಿ 700 ರೂಪಾಯಿ 800 ರೂಪಾಯಿ 800 ರೂಪಾಯಿ ಹಾಕ್ಸಿದ್ದೆ. ನಾವು 700 800 900 ರೂಪಾಯಿ ತಗೊಂಡಿಲ್ಲ ನಾವು. ಇವಾಗ ನೋಡಿದ್ರೆ 2000. ಅದು ಪಕ್ಕದಲ್ಲಿ ಒಂದೈತೆ, ಅದು ಒಂದು ಡ್ರಾಪ್ ಬಂದಿಲ್ಲ. ಟೋಟಲ್ ಒಂದೈತೆ, ಅದು ಡ್ರಾಪ್ ಇಲ್ಲ. ಪರ ಗೊತ್ತಾಯ್ತು. ಇದ್ದಕ್ಕಿದ್ದಂಗೆ ಇದೇ ಫಸ್ಟ್ ಟೈಮ್ 15 ವರ್ಷ ಆಯ್ತು ನಮ್ಮ ಬರೋಲಾಕಿ ನೀನು ನಿಂತಿರೋದು ಇದೇ ಫಸ್ಟ್ ಟೈಮ್. ಏನು ಮಾಡೋಕ್ಕಾಗಲ್ಲ, ನಾವು ಜನಗಳ ಎದುರಾಡ್ತೀವಿ, ಅದು ಹಂಗೆ ಆಗ್ತಾ ಇದೆ. ನೋಡಿ, ಈತ ಹೇಳಿದ್ದು 1700 ರೂಪಾಯಿ. ಬಹುತೇಕ ಎಲ್ಲೇ ಹೋದ್ರೂ ಟ್ಯಾಂಕರ್ ನೀರಿಗೆ 1500 ರೂಪಾಯಿಂದ ರೇಟ್ ಆರಂಭವಾಗುತ್ತದೆ. ಕೆಲವೆಡೆ ಇದು 2000 ರೂಪಾಯಿಯನ್ನು ಕೂಡ ದಾಟಿ ಹೋಗಿದೆ. ಇದ್ಯಾಕೆ ಇಷ್ಟು ರೇಟ್ ಅಂತ ಕೇಳಿದ್ರೆ ಬರೋ ಉತ್ತರ ಏನು ಗೊತ್ತಾ? ಬೇಕಿದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ಬೆಂಗಳೂರಿನ ನೀರಿನ ಬವಣೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಈ ಟ್ಯಾಂಕರ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. ನೀರಿನ ಹೆಸರಲ್ಲಿ ಸುಲಿಗೆ ಮಾಡ್ತಿರುವ ವಾಟರ್ ಟ್ಯಾಂಕರ್ ಮಾಫಿಯಾಗೆ ಸರ್ಕಾರ ತಕ್ಷಣವೇ ಕಡಿವಾಣ ಹಾಕಬೇಕಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ವಾಟರ್ ಮಾಫಿಯಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಸರ್ಕಾರವನ್ನ ಬಡಿದೆಬ್ಬಿಸುವ ಕೆಲಸ ಮಾಡ್ತಾ ಇದೆ. ಪಾಲಿಕೆ ಆಯುಕ್ತರನ್ನ ಕೇಳಿದ್ರೆ ಉಡಾಫೆಯ ಉತ್ತರ, ಬಿಡಿ ಖಾಸಗಿ ಅವರು ದುಡ್ಡು ಮಾಡ್ಕೊಳ್ಳಿ ಅಂತ. ಜನಸಾಮಾನ್ಯರಿಗೆ ತೊಂದರೆಯಾದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು? ನಿಮ್ಮ ಹತ್ರನೇ ಕೇಳಬೇಕು. ನೀವೇ ದರ ಫಿಕ್ಸ್ ಮಾಡಬೇಕು. ದರ ಫಿಕ್ಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿ ಬಾಯಿಗೆ ಬಂದಷ್ಟು ರೇಟ್ ಅನ್ನ ಹೇಳಿ ಹಣ ಪೀಕ್ತಿದ್ದಾರೆ. ಬರಗಾಲ, ಜನ ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಕುಡಿಯೋ ನೀರೇ ಸಿಕ್ಕರೆ ಸಾಕಪ್ಪ ಅಂತ ಜನ ಪರದಾಡ್ತಾ ಇರೋ ಹೊತ್ತಲ್ಲೇ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ವಾಟರ್ ಟ್ಯಾಂಕರ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಸರ್ಕಾರ, ಪಾಲಿಕೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ.
ನಮ್ದು ಸಂಪು 12,000 ಇರೋದು. ಬೆಂಗಳೂರಿನಲ್ಲಿ ಯಾವ ರೀತಿ ಎಗ್ಗಿಲ್ಲದೆ ವಾಟರ್ ಮಾಫಿಯಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ಸವಿತಾ ಜಾಯಿನ್ ಆಗ್ತಿದ್ದಾರೆ, ಸತೀಶ್ ಇದ್ದಾರೆ, ಸುನಿಲ್ ಧರ್ಮಸ್ಥಳ ಕೂಡ ಇದ್ದಾರೆ. ಸುನಿಲ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದ್ದೀರಿ. ಬೆಂಗಳೂರಿನಾದ್ಯಂತ ಯಾವ ರೀತಿ ವಾಟರ್ ಮಾಫಿಯಾ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರದ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಯಾವ ರೀತಿ ನಡೀತಾ ಇದೆ ದಂಧೆ ಎಕ್ಸ್ಪ್ಲೇನ್ ಮಾಡಬಹುದಾ ಸುನಿಲ್? ಎಸ್ ಶ್ರುತಿ, ಬೆಂಗಳೂರಿನಲ್ಲಿ ವಾಟರ್ ಟ್ಯಾಂಕರ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದ್ರೆ ಒಂದೊಂದು ಏರಿಯಾದಲ್ಲೂ ಕೂಡ ಒಂದೊಂದು ಸ್ತರದಲ್ಲಿ ದರವನ್ನ ನಿಗದಿ ಮಾಡಲಾಗಿರುವಂತದ್ದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ದುಬಾರಿ ಏರಿಯಾಗಳು ಮತ್ತು ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇರುವಂತ ಕಡೆ ಈ ಒಂದು ವಾಟರ್ ಟ್ಯಾಂಕರ್ಗಳ ಬೆಲೆ 1,500ದಿಂದ 2,000ದವರೆಗೂ ಕೂಡ ಇದೆ. ಇನ್ನು ಕೆಲವು ಕಡೆಗಳಲ್ಲಿ ಇನ್ನೂ ಹೆಚ್ಚಿನ ಮೊತ್ತಕ್ಕೆ ಈ ಒಂದು ವಾಟರ್ ಟ್ಯಾಂಕರ್ಗಳಲ್ಲಿ ನೀರನ್ನ ತಗೊಬಂದು ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುವಂತದ್ದು. ಈ ಸಂಬಂಧಪಟ್ಟಂತೆ ನಾವು ಬೆಂಗಳೂರಿನ RR ನಗರ, ವಿಜಯನಗರ ಸೇರಿದಂತೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅಲ್ಲಿ ನೀರಿನ ಮೊತ್ತ ಹೇಗಿದೆ ಅನ್ನುವಂತಹನ್ನ ಬಯಲು ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಖುದ್ದು ವಾಟರ್ ಟ್ಯಾಂಕರ್ಗಳನ್ನ ನಡೆಸ್ತಾ ಇರುವಂತಹ ಮಾಲೀಕರನ್ನ ಸಂಪರ್ಕ ಮಾಡಿದ್ವಿ. ಅವ್ರ ಜೊತೆಗೆ ನಮಗೂ ಕೂಡ ಮನೆಗೆ ಸಂಪಿಗೆ ನೀರನ್ನ ಹಾಕ್ಬೇಕಾಗತ್ತೆ, ಅದಕ್ಕೆ ಟ್ಯಾಂಕರ್ಗಳನ್ನ ತರಿಸ್ಬೇಕಂದ್ರೆ ಎಷ್ಟಾಗತ್ತೆ ಅನ್ನುವಂಥದ್ದು ಕೇಳಿದ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ 2,000 ರೂಪಾಯಿ ಆಗತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೊಂದು ಕಡೆಯಲ್ಲಿ 1,700 ರೂಪಾಯಿ ಕೊಟ್ರೆ ಒಂದು ಟ್ಯಾಂಕರ್ ನೀರ್ನ ತಗೊಬಂದು ನಿಮ್ ಮನೆ ಹತ್ರ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಇದೇ ತರದಲ್ಲಿ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇದೇ ತರದಲ್ಲಿ ಮಾಫಿಯಾಗಳು ನಡೀತಾ ಇರುವಂತದ್ದು ಮತ್ತು ಇದಕ್ಕೆ ಎಲ್ಲೂ ಕೂಡ ಯಾವುದೇ ರೀತಿಯ ಕಂಟ್ರೋಲ್ಗಳು ಕೂಡ ಇಲ್ಲ. ಅಂಡ್ ಈ ವಾಟರ್ ಟ್ಯಾಂಕರ್ಗಳ ಮಾಲೀಕರೇ ಹೇಳುವಂತದ್ದು ಮಾಹಿತಿ ಪ್ರಕಾರ ಕೆಲವು ದಿನಗಳ ಹಿಂದಷ್ಟೇ ನಾವು 700 ರೂಪಾಯಿ 800 ರೂಪಾಯಿಗೆಲ್ಲ ಕೊಡ್ತಿದ್ವಿ. ಆದ್ರೆ ಈಗ ಡಿಮಾಂಡ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತಾ ಇದೆ, ಎಲ್ಲರೂ ಕೂಡ ಟ್ಯಾಂಕರ್ಗಳ ಮೂಲಕವೇ ನೀರು ಬೇಕು ಅನ್ನುವಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇರೋದ್ರಿಂದಾಗಿ ನಾವು ಈ ರೀತಿ ದರವನ್ನ ನೋಡಿ. ಇದೇ ಒಂದು ವಾಟರ್ ಮಾಫಿಯಾವನ್ನ ಕಡಿವಾಣ ಹಾಕಲು ಬಿಬಿಎಂಪಿ ವಿಫಲವಾಗಿದೆ. ಕಾರಣ ಹೇಳ್ತಾ ಹೋಗ್ತೀನಿ ನೋಡಿ. ಬಿಬಿಎಂಪಿ ಆಯುಕ್ತರು ಇದಕ್ಕೆ ವಿಫಲ ಆಗಿರುವಂತದ್ದು. ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಲು ಬಿಬಿಎಂಪಿ ವಿಫಲವಾಗಿದೆ. ಖಾಸಗಿ ನೀರಿನ ಟ್ಯಾಂಕರ್ಗೆ ಯಾವುದೇ ದರ ಫಿಕ್ಸ್ ಮಾಡಿಲ್ಲ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರ್ನಾಥ್ ಹೇಳಿಕೆ ಇದು. ವಾಟರ್ ಮಾಫಿಯಾ ಒಪ್ಕೊಂಡ ಬಿಬಿಎಂಪಿ ಆಯುಕ್ತ ದರ ನಿಗದಿ ಮಾಡುವ ಜವಾಬ್ದಾರಿಯಿಂದ ನುಂಚಿಕೊಂಡ್ರೆ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಕೂಡ ಈಗ. ಸಾರ್ವಜನಿಕರ ಹಿತ ಕಾಯುವಲ್ಲಿ ಕೆಲವೊಂದ್ ಕಡೆ ವಿಫಲ ಆದ್ರೆ ಹಾಗಾದ್ರೆ ಬಿಬಿಎಂಪಿ ಆಯುಕ್ತರು ಈ ವಾಟರ್ ಮಾಫಿಯಾ ಒಪ್ಪಿಕೊಂಡಿದ್ದಾರೆ. ಸ್ವತಃ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು. ಹಾಗಾದ್ರೆ ಖಾಸಗಿ ಅವರಿಗೆ ಒಂದು ದರ, ಗವರ್ಮೆಂಟಿಗೆ ಒಂದು ದರ. ಹಾಗಾದ್ರೆ ಸಂವಿಧಾನದಲ್ಲಿ ಇರುವಂತದ್ದು ಮೂಲಭೂತ ಸೌಕರ್ಯ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಹೇಗೆ ಸ್ವಾಮಿ? ಹಾಗಾದ್ರೆ ಹೊರ ತಾಂಡುವಾಡ್ತಾ ಇದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಈ ತರ ವಿಫಲ ಆದ್ರೆ ಏನಾಗಾದ್ರೆ ಆಡಳಿತ ಕೊಡ್ತಿದ್ದ ವ್ಯವಸ್ಥೆ ಎಲ್ಲಿ ಹೋಗುತ್ತೆ ಹಾಗಾದ್ರೆ? No, we have not decided. ಖಾಸಗಿ ಟ್ಯಾಂಕರ್ಸ್ಗೆ No, we have not. No, we have not decided to fix a rate for the khasgi tankers. We are taking the tankers and supplying. ನಾವು ಬರೀ ಟ್ಯಾಂಕರ್ ಬಾಡಿಗೆ ಹಣ ಮತ್ತು ಡ್ರೈವರ್ ಹಣ ಅವ್ರಿಗೆ ಕೊಡ್ತೀವಿ. POL ನಾವೇ ಹಾಕ್ತೀವಿ, ವಾಟರ್ ನಾವೇ ಹಾಕ್ತೀವಿ ಫ್ರೀ ಆಗಿ. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ಜಾಯ್ನ್ ಆಗಿದ್ದಾರೆ, ಹಾಗೆ ದೀಪ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ನನ್ನ ಕ್ವಶನ್ ಇಷ್ಟೇ, ಯಾಕೆ ಬಿಬಿಎಂಪಿ ಆಯುಕ್ತರಿಗೆ ಖಾಸಗಿಗೆ ಒಂದು ರೇಟು, ಗೌರ್ಮೆಂಟಿಗೆ ಒಂದು ರೇಟ್, ಯಾಕೆ ಇವರಿಗೆ ಒಂದು ಫಿಕ್ಸ್ ಅಂತ ಮಾಡೋಕ್ಕಾಗಲ್ಲ ದರ ಅಂತ ಕೇಳ್ತಾ ಇರುವಂತ? ಯಾಕೆ ಆಗೋಲ್ಲ? ಯಾಕೆ ನುಂಚ್ಕೊಳ್ತಾ ಇದ್ದಾರೆ? ನಿಕೇಶ್, ಸಿಟಿ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರ ಆಗಲಿ ಬಿಬಿಎಂಪಿ ಆಗಲಿ ಮನಸ್ಸಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಖುದ್ದು ಸದನದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು, ವಾಟರ್ ಟ್ಯಾಂಕರ್ ಮಾಫಿಯಾ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಹೀಗಾಗಿ ನಾನು ಅಧಿಕಾರಿಗಳಿಗೆ ವಾರ್ನನ್ನ ಮಾಡ್ತೇನೆ, ಆಕ್ಷನ್ ಅನ್ನ ತಗೊಳ್ಳೋದಕ್ಕೂ ಕೂಡ ಹೇಳ್ತೇನೆ ಅಂತ ಖುದ್ದು DK ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಇವತ್ತು ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಹಾಕುವಂತದ್ದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಕೂಡ ಅವರು ಚರ್ಚೆಯನ್ನ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಬಿಬಿಎಂಪಿ
ಕೇಳುವಂತಹ ಸಂದರ್ಭದಲ್ಲಿ ಯಾಕೆ ಖಾಸಗಿ ವಾಟರ್ ಟ್ಯಾಂಕರ್ಗಳಿಗೆ ನೀವು ಕಡಿವಾಣವನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಓಕೆ ದೀಪ್ತಿ ಮತ್ತೆ ವಿಜಯ್ ಕೂಡ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಬಹಳಷ್ಟು ನಾವು ಗಮನಿಸ್ತಾ ಇದ್ವಿ, ಸರ್ಕಾರ ಮಾತ್ರ ಸಂವಿಧಾನ ಮೂಲಭೂತ ಸೌಕರ್ಯ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ಯಾಕೆ ನೀರಿನ ವ್ಯವಸ್ಥೆಯನ್ನ ಸರಿ ಮಾಡೋಕ್ಕಾಗ್ಲೇ ಏನ್ ಮೂಲಭೂತ ವ್ಯವಸ್ಥೆ ಕೊಡ್ತಾರಂತ? ನಿಕೇಶ್, ಸರ್ಕಾರಕ್ಕೆ ಮೊದಲ ಆದ್ಯತೆ ಕುಡಿಯುವ ನೀರಿಗೆ. ಇಂಥ ಬರಗಾಲದಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ಕೆಲಸಗಳನ್ನು ಕೂಡ ಬಿಟ್ಟು ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕಾಗುತ್ತೆ. ಬರಗಾಲ ಹಿನ್ನೆಲೆಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸರ್ಕಾರ ವಾರ್ಫೂಟಾಗಿ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಜನಸಾಮಾನ್ಯರಿಗೆ ಅಗತ್ಯ ಆಗಿರುವಂಥ ಕೈಗೆಟುಕುವಂಥ ಮತ್ತು ಯಾವುದೂ ಕೂಡ ಅಂದರೆ ಈಗ ಖಾಸಗಿ ಟ್ಯಾಂಕರ್ ನೀರಿನ ಟ್ಯಾಂಕರ್ಗಳೇನಿದೆ ಅದು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡ್ತಾ ಇದ್ರೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಕುಡಿಯೋ ನೀರನ್ನು ಒದಗಿಸಬೇಕಾಗುತ್ತೆ. ಬೇರೆ ಎಲ್ಲ ಕೆಲಸಗಳನ್ನು ಅಂದರೆ ಈಗಾಗಲೇ ಕೂಡ ನೋಡ್ಬೋದು, ಬೇರೆ ಎಲ್ಲ ಕೆಲಸಗಳು ಕೂಡ ದುಂದು ವೆಚ್ಚ ಮಾಡೋದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಡಬೇಕು. ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರು ಎಲ್ಲ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು. ಈಗಾಗಲೇ ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಹೌದು, ಇಷ್ಟು ಟ್ಯಾಂಕರ್ಗೆ ಇಷ್ಟು ಕುಡಿಯೋ ನೀರು ಸಂಬಂಧ ಇಷ್ಟು ಫಿಕ್ಸ್ ಅಂತ ಮಾಡಬೇಕು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಾರ್ಡಲ್ಲೂ ಕೂಡ ಅಧಿಕಾರಿಗಳಿರ್ತಾರೆ, ಇರ್ತಾರೆ, AW ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ BBMPಯಲ್ಲಿ ವಾರ್ಡ್ ಕೂಡ ಅಧಿಕಾರಿಗಳಿದ್ದಾರೆ. ಅವರು ಕೆಲಸ ಓಕೆ ವಿಜಯ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಸವಿತಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಈಗ ಪ್ರಶ್ನೆ ಇರೋದು, ಪಾಲಿಕೆ ಆಯುಕ್ತರು ಹೇಳ್ತಾರೆ ಖಾಸಗಿ ಅವರು ಮಾಡ್ತಾರೆ ಬಿಡಿ, ನಾವು ಅದಕ್ಕೆ ಕಡಿವಾಣ ಹಾಕಕ್ಕಾಗಲ್ಲ ಅಂತ. ಆದ್ರೆ ಜನರಿಗೆ ಸಮಸ್ಯೆ ಆಗ್ತಾ ಇರೋದು, ಜನ ದುಪ್ಪಟ್ಟು ಹಣ ಕೊಡ್ತಾ ಇರೋದು. ಜನರ ಅಭಿಪ್ರಾಯ ಏನು? ಜನರಿಗೆ ಸಮಸ್ಯೆ ಆದಾಗ ಪಾಲಿಕೆ ಅಧಿಕಾರಿಗಳನ್ನ ಕೇಳಬೇಕು, ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು. ಈ ರೀತಿ ಉಡಾಫೆ ಉತ್ತರಗಳು ಬಂದ್ರೆ ಜನರ ರಿಯಾಕ್ಷನ್ ಹೇಗಿದೆ? ಶ್ರುತಿ, ಖಂಡಿತವಾಗಿಯೂ ಬೇಸಿಗೆ ಆರಂಭಕ್ಕೂ ಮೊದಲೇ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದೆಲ್ಲರ ಗಮನಕ್ಕೂ ಬಂದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ವಾಟರ್ ಟ್ಯಾಂಕರ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಮನಸೋ ಇಚ್ಛೆ ಒಂದು ದರ ನಿಗದಿ ಮಾಡಿ ಅವರೇ ಬೇಕಾಬಿಟ್ಟಿಯಾಗಿ ಜನರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ವಾಟರ್ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡಲು ಅಧಿಕಾರಿಗಳು ಮುಂದಾಗ್ತಿಲ್ಲ. ಇತ್ತ BWSSP ಅಧಿಕಾರಿಗಳು ಕೇಳಿದ್ರೆ ಇದು ನಮ್ಮ ಅಂಡರಲ್ಲಿ ಬರಲ್ಲ, ಸೊ ಪಾಲಿಕೆ ಅಧಿಕಾರಿಗಳು ಏನಾದರೂ ಮಾಡಬಹುದು ಅನ್ನೋ ಅನಿಸಿಕೆ ವ್ಯಕ್ತಪಡಿಸಿದ್ರೆ, ಇತ್ತ BBMP ಅಧಿಕಾರಿಗಳು ಇಂದು ಹೈ ವೋಲ್ಟೇಜ್ ಸಭೆ ಮಾಡಿದ್ರು. ನಗರದಲ್ಲಿ ಬರಗಾಲಕ್ಕೂ ಮುನ್ನವೇ ನೀರಿಗಾಗಿ ಒಂದು ಹಾಹಾಕಾರ ಶುರುವಾಗಿತ್ತು. ಈಗ ಬರಗಾಲ ಆರಂಭದಲ್ಲಿಯೇ ಸಾಕಷ್ಟು ಏರಿಯಾಗಳಲ್ಲಿ ನೀರು ಸಿಗ್ತಾ ಇಲ್ಲ, ವಾಟರ್ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ ಅನ್ನೋದು ಅವರೆಲ್ಲರಿಗೂ ಗಮನಕ್ಕೆ ಇದ್ರೂ ದರ ನಿಗದಿ ಮಾಡೋಕ್ಕೆ ನಮಗೆ ಬರಲ್ಲ ಅನ್ನೋ ಅನಿಸಿಕೆ ಉಡಾಪೆಯ ಉತ್ತರವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಎರಡು ಇಲಾಖೆಗಳು BWSSP BBMP ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರೋದ್ರಿಂದ ಸಮನ್ವಯದಿಂದ ಎರಡು ಇಲಾಖೆ ಒಂದು ದರ ನಿಗದಿ ಮಾಡಬಹುದಿತ್ತು, ಕಡಿವಾಣ ಹಾಕಬಹುದಿತ್ತು. ಇದ್ರ ಎಲ್ಲದರ ಹೊರೆ ಸಾರ್ವಜನಿಕರು ಅನುಭವಿಸುವಂತಾಗಿದೆ. ಶ್ರುತಿ. ಎಸ್ ಸವಿತಾ, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಜಾಯಿನ್ ಆಗಿದ್ದಾರೆ. ಸತೀಶ್, ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಅನ್ಸುತ್ತೆ, ಕಾರಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲೇಬೇಕಾದಂತಹ ಜವಾಬ್ದಾರಿ ಸರ್ಕಾರದ್ದು. DCM DK ಶಿವಕುಮಾರ್ ಅವರು ಮಾತೆತ್ತಿದ್ರೆ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಕನಸು ಅಂತ. ಬ್ರ್ಯಾಂಡ್ ಬೆಂಗಳೂರಿನ ಜನ ಈಗ ಪರದಾಡ್ತಿದ್ದಾರೆ. ಅವರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಸರ್ಕಾರದ ಕಡೆಯಿಂದ, ಪಾಲಿಕೆಯ ಕಡೆಯಿಂದ ಯಾಕೆ ದರ ನಿಗದಿ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ. ಹೌದು ಶ್ರುತಿ, ಈಗ ಆ ಬೆಂಗಳೂರಿನ ಜನರ ಪ್ರಶ್ನೆ ಕೂಡ ಅದೇ ಆಗಿದೆ. ಸಾಕಷ್ಟು ನೀರಿನ ಸಮಸ್ಯೆ ಬೆಂಗಳೂರಿನಾದ್ಯಂತ ಶುರುವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹಾಹಾಕಾರ ಶುರುವಾಗ್ತಾ ಇದೆ. ಟ್ಯಾಂಕರ್ಗಳ ದೊಡ್ಡ ಮಾಫಿಯಾನೇ ಇದರಲ್ಲಿ ಇದೆಯಾ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕೇವಲ 500 ರೂಪಾಯಿಗೆ ಸಿಗ್ತಾ ಇದ್ದಂಥ ವಾಟರ್ ಟ್ಯಾಂಕ್ಗೆ ಈಗ 1,500-2,000 ರೂಪಾಯಿ ಕೊಡುವಂಥ ಪರಿಸ್ಥಿತಿ ಬೆಂಗಳೂರಿನ ಜನರಿಗೆ ಬಂದಿದೆ. ಇಲ್ಲಿ ಸರ್ಕಾರದ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ, BBMP ಪಾತ್ರ ಪ್ರಮುಖವಾಗಿರುತ್ತೆ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ.
ಕೇವಲ ಹೇಳಿಕೆ ಕೊಟ್ಟರೆ ಆಗೋದಿಲ್ಲ. DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿದ್ದಾರೆ, DCM ಅವರು ಆಗಿದ್ದಾರೆ. ಅವರು ಈ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. BBMP ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು. ಕೇವಲ ಕ್ರಮ ತೆಗೆದುಕೊಳ್ಳಿ ಅಂತ ಆಗೋದಿಲ್ಲ. ಒಂದು ಸಭೆಯನ್ನು ಮಾಡಿ ಒಂದು ದರವನ್ನು ನಿಗದಿ ಮಾಡಬೇಕು. ಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಮುಂದೆ ಕೂಡ ಇದು ತೀವ್ರ ಆಗುತ್ತೆ. ಹೀಗಾಗಿನೇ ಈಗಿನಿಂದಲೇ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಸೋಮವಾರ ಮತ್ತೆ ಸದನ ಆರಂಭ ಆಗುತ್ತೆ. ಅಲ್ಲಿ ಈ ವಿಚಾರವನ್ನು ಮತ್ತೆ BJP ಸಹ ಈ ವಿಚಾರವನ್ನು ಎತ್ತುತ್ತೆ. ಆ ಜನರ ಸಮಸ್ಯೆಗಳ ಪರವಾಗಿ BJP ಕೂಡ ಧ್ವನಿ ಎತ್ತುವ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿನೇ DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರು, ಹೀಗಾಗಿನೇ ಅವರು ಅಧಿಕಾರಿಗಳನ್ನ ಕೂಡಲೇ ಸಭೆ ಕರೆದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ನೀರು ಎಲ್ರಿಗೂ ಅತ್ಯಂತ ಅವಶ್ಯಕ. ಹೀಗಾಗಿನೇ ಹೆಚ್ಚಿನ ದರವನ್ನ ಜನರ ಮೇಲೆ ಹಾಕದೆ ಅದಕ್ಕೊಂದು